ಅವರಿಂದನೂ ಪಡ್ಕೊಂಡ್ಬಿಡೋಣ. ರವಿ ಶಿವರಾಮ, ಯತ್ನಾಳ್ ಬಣ ಬಹಳ ಸ್ಟ್ರಾಂಗ್ ಆಗಿ ನಿಂತಿತ್ತು. ಯತ್ನಾಳ್ ಅವರು ನೋಟಿಸ್ಗೆ ಉತ್ತರ ಕೊಟ್ಟು ಆಚೆ ಬಂದಾಗ್ಲೂ ಕೂಡ ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಾ ಹೋದ್ರು. ಹಿಂದೂ ಪಕ್ಷ ಕಟ್ತೀನಿ ಅನ್ನೋವರೆಗೆ ಹೇಳಿಕೆಗಳನ್ನ ಕೊಟ್ಬಿಟ್ರು. ಆದ್ರೆ ಅವರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿಯೂ ವಿಫಲತೆ ಕಂಡಿದ್ರು. ಆದ್ರೆ ಫೈನಲಿ ಇವಾಗ ಉಚ್ಚಾಟನೆಯ ನಿರ್ಧಾರ ತಗೊಂಡಿದ್ದಾರೆ. ಯಾಕೆ ಈ ಕ್ಷಣದಲ್ಲಿ ಈ ನಿರ್ಧಾರ? ಯಾಕೆ? ನಿನ್ನೆಯ ಆ 5 ನೋಟಿಸ್ಗಳ ಅರ್ಥ ಏನು? ಭಾವನಾ, ನಿನ್ನೆ 5 ಜನಗಳಿಗೆ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ 2 ಬಣವನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿತ್ತು. ಬೆಳಗ್ಗೆಯಿಂದ ಕೂಡ ಅದೇ ರೀತಿಯಲ್ಲಿ ಚರ್ಚೆಗಳು ಕೂಡ ಆದವು. ಅಂದ್ರೆ ಏಕಾಏಕಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರೆ ಯತ್ನಾಳ್ ಬಣ ಮಾತ್ರ ಮಾತಾಡ್ತಾ ಇಲ್ಲ, ವಿಜೇಂದ್ರ ಬಣದಲ್ಲಿರುವಂತಹ ರೇಣುಕಾಚಾರ್ಯ ಅವರ ಟೀಮ್ ಕೂಡ ಮಾತಾಡ್ತಾ ಇದೆ. ಅವ್ರಿಗೆ ಯಾವುದೇ ಕ್ರಮ ಇಲ್ವಾ? ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನ ಪರವಾಗಿ ಮಾತಾಡ್ತಾ ಇದ್ದಾರೆ, ಪಾರ್ಟಿ ನಿರ್ಣಯಗಳಿಗೆ ಅವರು ವಿರುದ್ಧವಾಗಿದ್ದಾರೆ, ಹಾಗಾಗಿ ಅವ್ರಿಗೆ ಕ್ರಮ ಇಲ್ವಾ ಅನ್ನುವಂಥ ಚರ್ಚೆಗಳು ಕೋರ್ ಕಮಿಟಿಯಲ್ಲೂ ಆಗಿದ್ವು. ಆ ಕಾರಣಕ್ಕಾಗಿ ಹೈಕಮಾಂಡ್ ಒಂದು ರೀತಿ ತಾನು ಯಾವ ಬಣದ ಜೊತೆಯೂ ಇಲ್ಲ, ಪಾರ್ಟಿಗೆ ಶಿಸ್ತು ಮಾತ್ರ ಮುಖ್ಯ, ಕಾರ್ಯಕರ್ತರು ಅಭಿಪ್ರಾಯ ಯಾವ ರೀತಿ ಇದೆ ಅದಕ್ಕೆ ನಾವು ಮನ್ನಣೆಯನ್ನ ಕೊಡ್ತೀವಿ ಹೇಳುವಂತ ಕಾರಣಕ್ಕೋಸ್ಕರ ಈಗ ಯತ್ನಾಳ್ ಅವರಿಗೆ ವೈ ನೌ ಏಕಾಏಕಿ ಹೈಕಮಾಂಡ್ ಮೈ ಕೊಡವಿ ನಿಂತಿರೋದಕ್ಕೆ ಕಾರಣ ಏನು? ಎದ್ದು ನಿಂತಿರೋದಕ್ಕೆ ಕಾರಣ ಏನು? ಯಾಕೆಂದ್ರೆ ಹೈಕಮಾಂಡ್ಗೆ ಇವರೆಲ್ಲರೂ ಒಬ್ಬೊಬ್ಬರಾಗಿ ದೂರುಗಳನ್ನ ಕೊಡ್ತಾ ಹೋದ್ರು. ವಿಜೇಂದ್ರ ಮಾತಾಡ್ತಾ ಹೋದ್ರು. ಯತ್ನಾಳ್ ಬಣ ಮೇಲಿಂದ ಮೇಲೆ ಡೆಲ್ಲಿಗೆ ಹೋಗಿ ನಡ್ಡಾರನ್ನ, ಅಮಿತ್ ಶಾರನ್ನ ಭೇಟಿಯಾಗೋ ಪ್ರಯತ್ನ ಮಾಡ್ತು. ಇಲ್ಲಿ ಹಿಂಗಾಗ್ತಾ ಇದೆ, ವಿಜೇಂದ್ರನ ತೆಗೀರಿ ಅನ್ನೋ ಅಹವಾಲನ್ನ ಇಟ್ಟು ಬರ್ತು. ಆದ್ರೆ ಆಗ ಸಹಿಸಿಕೊಂಡ ಹೈಕಮಾಂಡ್ ವೈ ನಾವು ಯಾಕೆ ಈಗ ಈ ನಿರ್ಧಾರ ತೆಗೆದುಕೊಳ್ತಾ ಇದೆ? ಈ ಸಮಥಿಂಗ್ ಇಸ್ ಕುಕಿಂಗ್, ಒಳಗಡೆ ಏನಾದ್ರೂ ನಡೀತಾ ಇದೆಯಾ? ರಾಜಕೀಯದಲ್ಲಿ ಹಿಂದೆ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ, ಮುಂದೆ ಯಾಕೆ ಕ್ರಮವನ್ನು ತೆಗೆದುಕೊಂಡ್ರು ಹೇಳೋದಕ್ಕೆ ನಿರ್ದಿಷ್ಟವಾದ ಉತ್ತರ ಯಾವುದಕ್ಕೂ ಇರೋದಿಲ್ಲ ಭಾವನಾ. ಯಾಕೆಂದ್ರೆ ರಾಜಕೀಯದಲ್ಲಿ ಒಂದಿಷ್ಟು ಅವಕಾಶಗಳನ್ನು ಕೊಡುವಾಗ ಮತ್ತು ಯಾವರೊಬ್ಬ ನಾಯಕ ತಪ್ಪುಗಳನ್ನು ಮಾಡುವಾಗ, ಸರಿಗಳನ್ನು ಮಾಡುವಾಗ ಪಾರ್ಟಿಯ ನಾಯಕರಾದವರು, ಪಾರ್ಟಿಯ ವ್ಯವಸ್ಥೆ ಏಕಾಏಕಿ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ. ಈಗ ಯಾಕೆ ಕ್ರಮವನ್ನು ಕೈಗೊಂಡ್ರು, ಹಿಂದೆ ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋದಕ್ಕೆ ಬಹುಶಃ ಹೈಕಮಾಂಡ್ ಬಳಿ ಉತ್ತರ ಇಲ್ಲ. ಅದಕ್ಕೆ ವಿಮರ್ಶೆಯನ್ನ ಮಾಡೋದಾದ್ರೆ ಯತ್ನಾಳ್ ಬಹುಶಃ ಲಿಂಗಾಯತ ಸಮುದಾಯದ ನಾಯಕ, ಜೊತೆಗೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು, ಅವ್ರು ಏನೋ ಮಾತಾಡಿದ್ರು ಎಂದಾಕ್ಷಣ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದು, ಅದು ಪಾರ್ಟಿಯಲ್ಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ವಾ, ಆಂತರಿಕ ವ್ಯವಸ್ಥೆ ಇಲ್ವಾ, ಈ ರೀತಿಯ ಚರ್ಚೆಗಳು ಕಾರ್ಯಕರ್ತರ ಮಟ್ಟದಲ್ಲಿ ಹೋಗಬಹುದು ಎನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಇಲ್ಲಿಯ ತನಕ ಅವರ ಮೇಲೆ ಒಂದು ಕಾದು ನೋಡುವ, ಅವರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಬಯಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಇಲ್ಲಿಯ ತನಕ ಒಂದು ಕ್ರಮವನ್ನು ಕೈಗೊಂಡಂತೆ ಕಾಡ್ತಾ ಇರಲಿಲ್ಲ. ಆದ್ರೆ ಯತ್ನಾಳ್ ಅವರಿಗೆ ಕಳೆದ 2 ಬಾರಿ ನೋಟಿಸ್ ಅನ್ನ ಕೊಟ್ಟ ಮೇಲೆಯೂ ಕೂಡ ಯತ್ನಾಳ್ ಅವರು ಮೊನ್ನೆ ಪ್ರಶ್ನೆಯನ್ನ ಮಾಡಿದ್ರು. ಯಡಿಯೂರಪ್ಪನವರು ಲಿಂಗಾಯತರೇ ಎಲ್ಲ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ರು. ಇದೆಲ್ಲವೂ ಕೂಡ ಪಾರ್ಟಿಯ ಆಂತರಿಕ ವಲಯದಲ್ಲಿ ಬಹಳಷ್ಟು ಸೀರಿಯಸ್ ಆಗಿ ಚರ್ಚೆಗಳಾಗಿದ್ವು. ಭಾವನ ಗಮನಕ್ಕೆ ಕಳೆದ 15 ದಿನಗಳ ಹಿಂದೆ ಇದು ಎಷ್ಟರ ಮಟ್ಟಿಗೆ ಚರ್ಚೆ ಆಗಿತ್ತು ಅನ್ನೋದರ ಮೇಲೆ ಉದಾಹರಣೆಯನ್ನು ಹೇಳೋದಾದ್ರೆ 15 ದಿನಗಳ ಹಿಂದೆ BS ಯಡಿಯೂರಪ್ಪ ಅವರ ನಿವಾಸಕ್ಕೆ ಈಗ ನೋಟಿಸ್ ಅನ್ನ ಪಡೆದಿರುವ ST ಸೋಮಶೇಖರ್ ತನ್ನ ಮಗನ ಮದುವೆಯನ್ನ ಕರೆಯೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿದ್ರಂತೆ ಕೆಲವು ದಿನಗಳಲ್ಲಿ ಯತ್ನಾಳ್ ಅವರಿಗೆ ಕ್ರಮ ಆಗತ್ತೆ, ಅವರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತಾರೆ ಅನ್ನುವಂತ ಒಂದು ಉಭಯ ಕುಶಲೋಪರಿಯ ಮಾತುಕತೆ ವೇಳೆ ಹೇಳಿದ್ರಂತೆ. ಅಂದ್ರೆ ಹೈಕಮಾಂಡ್ ಎಲ್ಲವನ್ನ ಕೂಡ ಅಳೆದು ತೂಗಿ ಯಾರೊಬ್ಬ ನಾಯಕರುಗಳ ಜೊತೆ ಮಾತನಾಡಬೇಕು, ಅದರ ಸಾಧಕ ಬಾಧಕಗಳೇನು ಎನ್ನುವುದನ್ನು ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿತ್ತು. ಆ ಮಾಹಿತಿ ನಿಶ್ಚಿತವಾಗಿ ಯಡಿಯೂರಪ್ಪನಿಗಿತ್ತು ಅನ್ಸತ್ತೆ. ಆ ಕಾರಣಕ್ಕೋಸ್ಕರ ನಮ್ಮ ಮೂಲಗಳು ಹೇಳ್ತಾ ಇರೋ ಪ್ರಕಾರ ಯಡಿಯೂರಪ್ಪನವರು 15 ದಿನಗಳ ಹಿಂದೆ ಈ ಮಾತನ್ನು ಹೇಳಿದ್ರಂತೆ ಯತ್ನಾಳ್ ಉಚ್ಚಾಟನೆ ಆಗ್ತಾರೆ ಅಂತ. ಅಂತಿಮವಾಗಿ ರಿಸಲ್ಟ್ ಹೊರಗೆ ಬಿದ್ದಿದೆ. ಇನ್ನು ಪ್ರಮುಖವಾಗಿ ಭಾವನಾ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ 5 ಜನರ ಮೇಲೆ ಯಾಕೆ ನೋಟಿಸು? ಪ್ರಶಾಂತ್ ಒಂದು ಸೂಕ್ಷ್ಮವಾಗಿ ಹೇಳುವಂತ ಪ್ರಯತ್ನ ಮಾಡಿದ್ರು ಅಂತ ಅನ್ಸತ್ತೆ. ರಾಜ್ಯ ಬಿಜೆಪಿಯಲ್ಲಿ ಇರುವಂತಹ ಒಂದಿಷ್ಟು ವ್ಯವಸ್ಥೆಯನ್ನು ಸರಿಪಡಿಸುವ ಪ್ರಯತ್ನವನ್ನು ಹೈಕಮಾಂಡ್ ಮಾಡೋದಕ್ಕೆ ಹೊರಟಿದೆ ಅಂತ ಅನ್ಸತ್ತೆ. ಇವತ್ತು ಯತ್ನಾಳ್ ಅವರ ಮೇಲೆ ಕ್ರಮ ಆಯಿತು, ಅವರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ರು. ಹಾಗಾದ್ರೆ ನಾಳೆ ನಾಯಕತ್ವದ ಪ್ರಶ್ನೆಯೂ ಬರಬಹುದಲ್ಲ. ನಾಳೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಯೋಚನೆ ಇದೆ ಗೊತ್ತಿಲ್ಲ. ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ಅಥವಾ ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ಅನೇಕ ನಾಯಕರು ಮಾತಾಡಿದ್ದಾರೆ. ಅದು ಪ್ರಮುಖವಾಗಿ ಲಿಂಬಾವಳಿ ಇರಬಹುದು, ಪ್ರತಾಪ್ ಸಿಂಹ ಇರಬಹುದು, ಅದೇ ರೀತಿ ರಮೇಶ್ ಜಾರಕಿಹೊಳಿ ಇರಬಹುದು. ಹೀಗೆ ಕೆಲವು ನಾಯಕರು ನೇರವಾಗಿ ಮಾತಾಡಿದರೆ ತಟಸ್ಥ ಬಣ ಭಾವನಾ ಅವರು ಕೂಡ ಪರೋಕ್ಷವಾಗಿ ವಿಜಯೇಂದ್ರ ನಾಯಕತ್ವವನ್ನು ಪ್ರಶ್ನೆ ಮಾಡಿದೆ. ಹೀಗಾಗಿ ಆ ನಾಯಕತ್ವವನ್ನು ಪ್ರಶ್ನೆ ಮಾಡಿದ ಎಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಡಬಹುದು. ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಅವರು ಬಾಯಿ ಮುಚ್ಚಿಸಿದ್ರೆ ಉಳಿದವರು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರ್ತಾರೆ, ಅದನ್ನು ಕೇಳ್ತಾರೆ ಎನ್ನುವಂತ ಭಾವನೆ ಹೈಕಮಾಂಡ್ಗೆ ಮೂಡಿರಬಹುದು. ಆ ಕಾರಣಕ್ಕೋಸ್ಕರ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದೆ. ಆದರೆ ಈಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ಕ್ಷಣ ಉಳಿದ ನಾಯಕರುಗಳು ಸುಮ್ಮನೆ ಆಗ್ತಾರೆ ಎನ್ನುವುದರ ಮೇಲೆ ಬಿಜೆಪಿಯ ಮುಂದಿನ ಬೆಳವಣಿಗೆಗಳು ಬಹಳ ಕುತೂಹಲವನ್ನು ಮೂಡಿಸುತ್ತವೆ. ಜೊತೆಗೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಏನಾದರೂ ಮಹತ್ವದ ಈಗ ಯತ್ನಾಳ್ ರವರನ್ನ ಉಚ್ಚಾಟನೆ ಮಾಡಿದ ನಂತರ ಯತ್ನಾಳ್ ಬಣ ಏನು ಮಾಡುತ್ತೆ? ವಾಟ್ ಆರ್ ದ ಆಪ್ಷನ್ಸ್ ಏನಿದೆ ಅವ್ರ ಹತ್ರ? ಅವರು ಈ ಹಿಂದೆ ನೀಡಿರುವಂತಹ ಹೇಳಿಕೆಯನ್ನು ಗಮನಿಸಿ ನೋಡಿದ್ರೆ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ನಮ್ಮನ್ನ ಪಾರ್ಟಿಯಿಂದ ಹೊರ ಹಾಕಿದ್ರು ಸರಿ, ಅಥವಾ ನಾವು ಯಾವುದೇ ಕಾರಣಕ್ಕೂ ವಿಜೇಂದ್ರ ನಾಯಕತ್ವವನ್ನು ಒಪ್ಪೋದಿಲ್ಲ, ನಾವು ಅವರನ್ನ ಬದಲಾವಣೆ ಮಾಡೋದೇ ನಮ್ಮ ಮುಖ್ಯ ಗುರಿ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ರು.
ವಿಶೇಷ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಒಂದು ಭಾಗ, ಆದ್ರೆ ನೇರವಾಗಿ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಅತಿಯಾಗಿ ಮಾಡ್ತಾ ಇದ್ದಂಥವ್ರು ರಮೇಶ್ ಜಾರಕಿಹೊಳಿ ಅವರು. ಅವರೊಬ್ಬ ಬಚ್ಚ ಹೇಳುವಂತ ಬಹಳ ಸಣ್ಣ ಮಾತುಗಳನ್ನು ಹೇಳುವುದರ ಜೊತೆಗೆ ಅವರು ಯಡಿಯೂರಪ್ಪ ಅವರನ್ನು ಹೊಗಳ್ತಾ ವಿಜೇಂದ್ರ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ರು. ಈಗ ಅವರು ಸುಮ್ಮನೆ ಆಗ್ತಾರಾ? ಯಾಕಂದ್ರೆ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಬಿ.ಪಿ. ಹರೀಶ್ ಅವರಿದ್ದಾರೆ, ಪ್ರತಾಪ್ ಸಿಂಹ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪ ಸೇರಿದಂತೆ 13-14 ಜನ ಇದ್ದಾರೆ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ತಟಸ್ಥ ಬಣದ ಹಿರಿಯ ನಾಯಕರುಗಳು ಕೂಡ ಅವ್ರ ಜೊತೆ ಕೈಯನ್ನು ಜೋಡಿಸಿರುವಂತದ್ದು ಏನು ಗುಟ್ಟಾಗಿ ಏನು ಉಳಿದಿಲ್ಲ. ಹೀಗಾಗಿ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿದಾಕ್ಷಣ ಅವರೆಲ್ಲರೂ ಸುಮ್ಮನೆ ಆಗ್ತಾರಾ? ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನಿಸುತ್ತೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದು ಬಿಜೆಪಿಗೆ ಬಂದು 17 ಜನ ಕರೆದುಕೊಂಡು ಬಂದು ಸರ್ಕಾರ ಮಾಡುವಾಗ ಅವರು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬಾರದು, ನಮ್ಗೆ ಶಪಥ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ರು. ಹೀಗಾಗಿ ಈಗ ಪಾರ್ಟಿಯಲ್ಲಿದ್ದು ಈ ವ್ಯವಸ್ಥೆಗಳ ವಿರುದ್ಧ ಮಾತಾಡ್ತಿರುವ ರಮೇಶ್ ಜಾರಕಿಹೊಳಿ ಸುಮ್ಮನೆ ಆಗ್ತಾರೆ ಅನ್ನುವಂಥದ್ದು ಈಗಲೇ ಊಹೆ ಮಾಡೋದು ಕಷ್ಟ. ಆ ಸಾಧ್ಯತೆಗಳು ಕಡಿಮೆ ಅಂತ ಅನಿಸುತ್ತೆ. ರೈಟ್, ವಾಪಸ್ ಬರ್ತೀನಿ ಒಂದು ಚಿಕ್ಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.